ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಟೇಸ್ಟಿಯಾಗಿ ಹೆಲ್ದಿಯಾಗಿರತಕ್ಕಂಥ ಒಂದು ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ. ಇದಂತೂ ನಮಗೆ ತುಂಬ ಇಷ್ಟ. ಈ ಸ್ವೀಟ್ ಮನೇಲಿ ಮಾಡಿದ್ವಿ ಅಂದರೆ ನನಗೆ ಫುಲ್ಲು ಬಾಲ್ಯದ ನೆನಪುಗಳೇ ಜಾಸ್ತಿ ಬರೋದು. ಯಾಕಪ್ಪ ಅಂದರೆ ನಮ್ಮಮ್ಮ ಮಾಡ್ಬೇಕಾದ್ರೆ ನಾವು ಅಷ್ಟು ಕ್ಯೂರಿಯಾಸಿಟಿಯಿಂದ ಇರ್ತಿದ್ವಿ ಅದ್ರ ಬಗ್ಗೆ. ಅಂದರೆ ಇಷ್ಟ ಇವತ್ತು ತಿನ್ನೋದಕ್ಕೆ ಅನ್ನೋ ಒಂದು ಮನಸ್ಸಲ್ಲಿ ಏನೋ ಆಸೆ ಇರ್ತಿತ್ತು. ಅದ್ರ ಬಗ್ಗೆ ಮುಂದೆ ಹೇಳ್ತೀನಿ. ಈಗ ನಾನು ಹುರುಳಿಕಾಳನ್ನ ತೊಗೊಂಡು ನೀಟಾಗಿ ಅದರಲ್ಲಿ ಏನಾದರೂ ಬೇರೆ ಬೇರೆ ಬೀಜಗಳಿದೆಯಾ, ಕಸ ಇದೆಯಾ ಅಂತಲ್ಲಿ ನೀಟಾಗಿ ನೋಡ್ಕೊಂಡ್ಬಿಟ್ಟು, ಕ್ಲೀನ್ ರವೆ ತಂದಿರ್ತೀವಿ ಆದರೂ ಒಂದ್ಸರಿ ನೋಡಬೇಕಲ್ಲ, ಸಹಜವಾಗಿ ನೀಟಾಗಿ ನೋಡಿಕೊಂಡು ಇದನ್ನು ಈಗ ನೀರಲ್ಲಿ ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಕುಕ್ಕರಿಗೆ ಹಾಕಿ ನಾನು ಬೇಯೋದಕ್ಕೆ ಇಟ್ಕೋಬೇಕೀಗ. ನೋಡಿ, ಹುರುಳಿಕಾಳು ತೊಳೆದು ನೀರು ಹಾಕ್ಬಿಟ್ಟು ನಾನೀಗ ಕುಕ್ಕರಲ್ಲಿ ಬೇಯೋದಕ್ಕೆ ಇಡ್ತೀನಿ. ಇದು ಬೇಯೋದ್ರೊಳಗೆ ಬೆಲ್ಲನೂ ಕರಗಿಸ್ಕೊಂಡ್ಬಿಡ್ಬೋದು, ಅಷ್ಟೋ ತನಕ ಟೈಮ್ ಹಿಡಿಯುತ್ತೆ. ಇದು ಏನಿಲ್ಲ ಅಂದರೂ ಒಂದು 8 ವಿಷಲ್ ಅಂತೂ ಹೊಡೆಸ್ಕೋಬೇಕು. ಅಂದರೆ 8 ವಿಷಲ್ ಆಗೋವರೆಗೂ ನಾವು ಆಫ್ ಮಾಡಬಾರ್ದು ಸ್ಟೀಮ್ನ. ಈಗ 4 ಕ್ಯೂಬ್ಸು ಬೆಲ್ಲ ತೊಗೊಂಡಿದ್ದೀನಿ. ಇದನ್ನು ಸೈಡಿಗೆ ಇನ್ನೊಂದು ಒಲೆಯಲ್ಲಿ ಕರಗೋದಕ್ಕೆ ಇಡ್ತೀನಿ. ಡೈರೆಕ್ಟಾಗಿ ಜಜ್ಜಿ ಕೆಲವರು ಅದರಲ್ಲಿ ಹಾಕ್ತಾರೆ. ಅಂದರೆ ಹುರುಳಿಕಾಳು ಬೆಂದಾದಮೇಲೆ ಬೆಲ್ಲನ ಜಜ್ಜಿಬಿಟ್ಟು ಹುರುಳಿಕಾಳು ಜೊತೆ ಹಾಕಿ ಮತ್ತೊಂದು ಸರಿ ಚೆನ್ನಾಗಿ ಕುದಿಸಿ ಮಿಕ್ಸಿ ಮಾಡ್ತಾರೆ. ನಾನು ಇಲ್ಲಿ ಕರಗಿಸೋದಕ್ಕೆ ಇಟ್ಕೊಂಡಿದ್ದೀನಿ. ನೋಡಿ, ಕರಗ್ತಾ ಇದೆ. ಯಾಕೆ ಅಂದರೆ ಬೆಲ್ಲದಲ್ಲಿ ಏನಾದರೂ ಸಣ್ಣ ಪುಟ್ಟ ಕಲ್ಲು ಅಥವಾ ಏನಾದರೂ ಕಸ ಕಡ್ಡಿ ಬಂದರೆ ಸೋಸ್ಕೋಬೋದು ಅನ್ನೋ ಉದ್ದೇಶಕ್ಕಷ್ಟೇ. ಯಾಕಂದರೆ ಚಿಕ್ಕ ಮಕ್ಕಳೆಲ್ಲ ತಿಂತಿರ್ತಾರಲ್ಲ, ಅದಕ್ಕೋಸ್ಕರ ಇದು ಕರಗ್ತಾ ಇದೆ. ಸೊ ಒಂದು ಸೈಡಿಗೆ ಹುರುಳಿಕಾಳು ಬೇಯ್ತಾ ಇದೆ. ನೋಡಿ, ಹುರುಳಿಕಾಳು ಬೇಯ್ತಾ ಇದೆ. ಸೊ ವಿಷಲ್ ಕೂಗ್ತಾ ಇದೆ. ಈ ಕಡೆ ಪಾಕನೂ ಚೆನ್ನಾಗಿ ಕರಗ್ತು. ಸೊ ಆಫ್ ಮಾಡಿಕೊಂಡೆ ನಾನು ಅದನ್ನು. ಪಾಕ ಕರಗಿದ ಆದಮೇಲೆ ಇದು ಇವಾಗ ವಿಷಲ್ ಬಿಡೋವರೆಗೂ ನಾವು ವೆಯ್ಟ್ ಮಾಡಬೇಕು. ಯಾಕಂದರೆ 8ರಿಂದ 10 ವಿಷಲ್ ಹೊಡ್ಸ್ಕೊತಾರೆ ಕೆಲವರು. ಅಷ್ಟು ಪ್ರೆಷರು ಹೊರಗೆ ಹೋಗೋವರೆಗೂ ನಾವು ವೆಯ್ಟ್ ಮಾಡಬೇಕು. ಅಷ್ಟೊತ್ತಿಗೆ ನಾವು ಅದಕ್ಕೇನು ರುಬ್ಬೋದಕ್ಕೆ ಬೇಕು ಅಂತ ನೋಡೋಣ. ಒಂದು 3 ಲವಂಗ ತೊಗೊಂಡಿದ್ದೀನಿ, 1 ಏಲಕ್ಕಿ ಬೇಕು. ಇನ್ನೊಂದು ಸ್ವಲ್ಪ ಫ್ಲೇವರು ಅಂದರೆ ಇನ್ನೊಂದು ಎಕ್ಸ್ಟ್ರಾ ತೊಗೊಂಡ್ರೆ ಆಯಿತು ಅಷ್ಟೇ. ನಾನು ಹೆಂಗಾದ್ರೂ ಆಗಲಿ ಅಂತ ಇನ್ನೊಂದು ಇಟ್ಕೊಂಡಿದ್ದೀನಿ. ಹುರುಳಿಕಾಳು ಬಂದ್ಬಿಟ್ಟು ಹೆಲ್ತ್ ಪರ್ಪಸ್ಸು ತುಂಬಾ ಒಳ್ಳೆಯದು. ಅದರ ಯೂಸಸ್ ಏನು ಅಂತ ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೀನಿ. ಮಹಿಳೆಯರಿಗಂತೂ ತುಂಬ ಒಳ್ಳೆಯದು. ಯಾರೆಲ್ಲ ನಿಶಕ್ತಿಯಿಂದ ಬಳಲ್ತಾರಲ್ಲ ಅವ್ರಿಗೂ ಕೂಡ ತುಂಬ ಒಳ್ಳೆಯದು ಹುರುಳಿಕಾಳು. ಇದನ್ನು ಸಾಂಬಾರು ಮಾಡ್ತೀವಿ, ಮೊಳಕೆ ಮಾಡಿಬಿಟ್ಟು ಸಾಂಬಾರು ಮಾಡ್ತೀವಿ ಅಲ್ವಾ. ನಾನು ಏಲಕ್ಕಿ ಲವಂಗ ತೊಗೊಂಡಿದ್ನಲ್ಲ, ಅದನ್ನು ಜಜ್ಕೊಳ್ತಾ ಇದ್ದೀನಿ ಇಲ್ಲಿ. ಸ್ವಲ್ಪ ಜಜ್ಜಿದ್ರೆ ಸಾಕು. ಯಾಕಂದರೆ ಮತ್ತೆ ನಾವು ಹುರುಳಿಕಾಳು ಜೊತೆ ಹಾಕಿ ಅದನ್ನು ಮಿಕ್ಸ್ ಮಾಡಿ ನಾವು ರುಬ್ಕೊಳ್ಳೋದ್ರಿಂದ ಸಣ್ಣಕ್ಕಾಗುತ್ತೆ. ಈಗ ಪ್ರೆಷರ್ ಎಲ್ಲ ಹೋಗಿದೆ ಸ್ಟೀಮ್ದು. ಸೊ ಹುರುಳಿಕಾಳು ಬೆಂದಿದೆಯಲ್ಲ ಅಂತ ನೋಡೋಣ. ಬೆಂದಿದೆ. ಇವಾಗ ನಾವೇನು ಮಾಡಬೇಕು ಅಂದರೆ, ಇಲ್ಲಿ ನಾವು ಕರಗಿಸಿಟ್ಕೊಂಡಿದ್ದೀವಲ್ಲ ಬೆಲ್ಲನ ಸೋಸ್ಕೊಳ್ಳೋಣ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ಸೋಸ್ಕೋಬೋದು. ಸೊ ಇಲ್ಲಿ ಸ್ವಲ್ಪ ನೀರನ್ನ ಕಡಿಮೆ ಹಾಕ್ಕೊಂಡು ಬೆಲ್ಲ ಕರೆಸ್ಕೊಂಡ್ರೆ ಒಳ್ಳೆಯದು. ಸ್ವಲ್ಪ ನಾನು ಜಾಸ್ತಿನೇ ಹಾಕ್ಕೊಂಡಿದ್ದೆ. ಅದಕ್ಕೆ ಆ ನೀರಿನ ಅಂಶ ಹೋಗೋವರೆಗೂ ನಾನು ಕಾಳನ್ನ ಕುದಿಸ್ಕೊಂಡೆ ಸ್ವಲ್ಪ ಹೊತ್ತು. ನೋಡಿ, ಈ ಅದಕ್ಕಿದೆ. ಸೊ ನಾವು ಸಾಂಬಾರು ಮಾಡ್ತೀವಂದರೆ ಕಟ್ಟನ್ನು ಫಸ್ಟು ಬಸ್ಕೊಂಡ್ಬಿಟ್ಟು ಆಮೇಲೆ ಪಾಕ ಹಾಕಿದರೆ ಬೆಟರು. ನಾನಿಲ್ಲಿ ಸಾಂಬಾರು ಮಾಡ್ತಾಯಿಲ್ಲ. ನಮ್ಮ ಮನೇಲಿ ಹುರುಳಿಕಾಳು ಸಾಂಬಾರು ಊಟ ಮಾಡಲ್ಲ ಯೂಶಲಿ. ಹಾಗಾಗಿ ಹುರುಳಿಕಾಳು ಅಂದರೆ ಕಟ್ಟು ಬಂದಿರುತ್ತಲ್ಲ, ಅದ್ರ ಸಾಂಬಾರು ಊಟ ಮಾಡಲ್ಲ. ಜಜ್ಜಿ ಇಟ್ಕೊಂಡಿರೋ ಏಲಕ್ಕಿ ಮತ್ತು ಲವಂಗನ ಇದರೊಳಗಡೆ ಈಗ ಮಿಕ್ಸ್ ಮಾಡಿ ಅದನ್ನು ಕೂಡ ಚೆನ್ನಾಗಿ ಕುದಿಸ್ತೀನಿ ಇವಾಗ. ನೋಡಿ, ಈ ರೀತಿ ಅದು ಚೆನ್ನಾಗಿ ಸ್ವಲ್ಪ ಕುದಿಯೋವರೆಗೂ ಬಿಡಬೇಕು ನಾವು. ಪಾಕ ಹಾಕಿದ ತಕ್ಷಣ ಆಫ್ ಮಾಡಿದರೆ ಟೇಸ್ಟ್ ಬರಲ್ಲ, ಹುರುಳಿಕಾಳು ಹೂರಣ ಚೆನ್ನಾಗಾಗಲ್ಲ. ಹಾಗಾಗಿ ನೋಡಿ, ನಾವು ಹೈಸ್ಕೂಲ್ ಇದ್ದಾಗ ಇದ್ರ ನೆನಪು ತುಂಬ ನನಗೆ. ಯಾಕೆ ಅಂತ ಹೇಳ್ತೀನಿ. ಕುದಿತಾ ಇದೆ ಇವಾಗ. ಈ ಪಾಕನ ಉಳಿದಿರೋದನ್ನ ಸೈಡಿಗೆ ಎತ್ತಿಟ್ಕೊಳ್ಳೋಣ. ಏನಕ್ಕಾದರೂ ಟೀ ಕಾಫಿ ಮಾಡಲಿಕ್ಕೆ ಹಾಕೋಕ್ಕೆ ಬರುತ್ತೆ. ನಾವು ಸ್ಕೂಲಿಗೆ ಬಂದಿರ್ತೀವಿ, ಆವಾಗ ಹುರುಳಿಕಾಳು ಹೂರಣದ ಹಬ್ಬ ಬಂದಿರ್ತಿತ್ತು. ಆವಾಗ ನೆನೆಸ್ಕೊತಿದ್ವಿ. ಇವಾಗ ಹೋದ ತಕ್ಷಣ ಅಮ್ಮ ಹೂರಣ ಮಾಡಿರುತ್ತೆ, ಹೋದ ತಕ್ಷಣ ತಿನ್ನಬೇಕು ಅಂದ್ಕೊಂಡು ಹೋಗ್ತಿದ್ವಿ ನಾವು ಸ್ಕೂಲಿಂದ ಹೋಗ್ಬೇಕಾರೆ. ಅಷ್ಟಿಷ್ಟ ಆಗ್ತಿತ್ತು ನಮಗೆ ಹುರುಳಿಕಾಳು ಹೂರಣ ಅಂದರೆ. ಇದು ಬಿಸಿ ಬಿಸಿ ಇದ್ದಾಗಲೇ ನಾವು ರುಬ್ಕೊಳ್ಳೋದ್ರಿಂದ, ಮಿಕ್ಸಿ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ತೆಳುವಿದ್ರೂ ನಡೆಯುತ್ತೆ. ಅದಾದಮೇಲೆ ಆರಿದ ಮೇಲೆ ತಣ್ಣಗಾದಮೇಲೆ ಗಟ್ಟಿಯಾಗುತ್ತೆ ಇದು ಹೂರಣ. ಬೇಳೆ ಹೂರಣ ಆದರೂ ಅಷ್ಟೇ, ಹುರುಳಿಕಾಳು ಹೂರಣನಾದ್ರೂ ಅಷ್ಟೇ. ನೋಡಿ, ಈ ಥರ ರುಬ್ಕೊಂಡಿದ್ದೀನಿ. ಹೀಗೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡ್ಬಿಟ್ಟು ನಾವು ರುಬ್ಕೊಂಡ್ರೆ
ಫಸ್ಟಿಗೆ ಒಂದು ಸ್ವಲ್ಪ ರುಬ್ಕೊಂಡಿದ್ದೆ. ಸೊ ಅದನ್ನು ತೆಗೆದಿಟ್ಕೊಂಡು ಮತ್ತೆ ಈಗ ಇನ್ನೊಂದು ಬೇರೆ ತೊಗೊಂಡಿದ್ದೀನಿ, ಅದನ್ನು ಕೂಡ ರುಬ್ಬಿ ಈ ಥರ ಬೌಲಿಗೆ ಹಾಕ್ಕೊಂಡ್ರೆ ಆಯಿತು. ಎಷ್ಟು ಜನಕ್ಕೆ ಇಷ್ಟ ಇದೆಯೋ ಗೊತ್ತಿಲ್ಲ ಇದು ಹುಳಿ ಹೂರಣ. ನಮಗಂತೂ ತುಂಬ ಇಷ್ಟ, ಬಟ್ ನಮ್ಮ ಮನೇಲಿ ಕೆಲವ್ರು ತಿನ್ನಲ್ಲ. ನನ್ನ ಮಕ್ಕಳಿಗಂತೂ ತುಂಬ ಇಷ್ಟ. ನನ್ನ ಚಿಕ್ಕ ಮಗ ಬ್ರೌನ್ ಕಲರ್ ಚಾಕ್ಲೇಟ್ ಅಂತ ಹೇಳಿನೇ ಇಷ್ಟಪಟ್ಟು ತಿಂತಿರ್ತಾನೆ. ಸೊ ಅವನಿಗೋಸ್ಕರನಾದರೂ ನಾನು ಮಾಡ್ತೀನಿ. ನನಗೂ ತುಂಬ ಇಷ್ಟ ಇದು. ನೋಡಿ ಈ ರೀತಿಯಾಗಿ ರೆಡಿ ಆಯಿತು. ತುಪ್ಪ ಹಾಕಿದ್ದೀವಿ, ಟೇಸ್ಟಿಯಾಗಿ ಹೆಲ್ದಿಯಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಇದನ್ನು ಟ್ರೈ ಮಾಡಿ ನೋಡಿ ಮನೆಯಲ್ಲಿ. ಯಾರಿಗೆಲ್ಲ ಇಷ್ಟ ಆಗಿದೆಯೋ ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ. ನಿಜವಾಗ್ಲೂ ಇದನ್ನು ಒಂದು ಸರಿ ಟೇಸ್ಟ್ ಮಾಡಿದರೆ ಪದೇ ಪದೇ ತಿನ್ನಬೇಕು ಅಂತ ಅನಿಸುತ್ತೆ. ಇದು ಬಾಯಿ ರುಚಿಗೆ ಮಾತ್ರ ಅಲ್ಲ, ಹೆಲ್ತಿಗೆ ಕೂಡ ತುಂಬ ಒಳ್ಳೆಯದು. ನಿಶಕ್ತಿಯಿಂದ ಬಳಲ್ತಾ ಇರೋರಿಗೆ, ಆಮೇಲೆ ಹೆಣ್ಮಕ್ಳಿಗೆ ಗರ್ಭಕೋಶಕ್ಕೆ ತುಂಬಾ ಸ್ಟ್ರೆಂತ್ ಕೊಡುತ್ತೆ ಇದು. ಮನೆಯಲ್ಲಿ ಯಾರಿಗೆಲ್ಲ ಇಷ್ಟ ಆಗಿದೆಯೋ ಮಾಡಿಕೊಂಡು ನೀವು ಕೂಡ ಟೇಸ್ಟ್ ಮಾಡಿ ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.